ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅಂತ ತಿಳ್ಕೊಂಡು ಇವತ್ತಿನ ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತೀನಿ. ಓಕೆ, ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದ ಸ್ಟೈಲ್ ಒಳಗೆ ಅವ್ರಿಕಾಳು ಉಪ್ಪಿಟ್ಟು ಹೆಂಗೆ ಮಾಡೋದು ಅಂತೇಳಿ ನಿಮ್ಮ ಮುಂದೆ ಇವತ್ತು ತೋರಿಸ್ತೀನಿ. ಬನ್ನಿ ಅವ್ರಿಕಾಳು ಉಪ್ಪಿಟ್ಟು ಮಾಡೋಕ್ಕೆ ಏನೇನು ಬೇಕಂತೇಳಿ ನೋಡೋಣ. ನಾನೀಗ ಅವ್ರಿಕಾಳು ಉಪ್ಪಿಟ್ಟು ಮಾಡೋಕ್ಕಂಥೇಳಿ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮ್ಯಾಟೊ ಮತ್ತು ಕರಿಬೇವು ಕಟ್ ಮಾಡಿ ಇಟ್ಕೊಂಡೀನಿ. ಹಾಗೆ ಇಲ್ಲಿ ಒಂದು ಬಟ್ಲ ಉಪ್ಪಿಟ್ಟಿನ ರವೆ ತೊಗೊಂಡೀನಿ ಮತ್ತು ಒಂದು ಬಟ್ಲ ಅವ್ರಿಕಾಳು ಸುಲಿದಿಟ್ಟು ಅದನ್ನು ಬೇಯಕ್ಕಿಟ್ಟೀನಿ. ಈಗ ಒಂದು ಹಂಚಿಗೆ ಸ್ವಲ್ಪ ಆಯಿಲ್ ಹಾಕಿ ರವೆ ಹುರ್ಕೋಬೇಕು. ಈಗ ಒಂದು ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕಬೇಕು. ಆಯಿಲ್ ಕಾದ ನಂತರ ಸ್ವಲ್ಪ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಹಾಗೆ ಕರಿಬೇವು ಹಾಕಬೇಕು. ಹಂಗೆ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ, ಟೊಮ್ಯಾಟೊ ಮತ್ತು ಮೆಣಸಿನ್ಕಾಯಿನೂ ಹಾಕಬೇಕು. ಮತ್ತು ಅವ್ರಿಕಾಳನ್ನ ಬೇಯಿಸಿಟ್ಟಿರ್ತೀವಲ್ಲ ಅದನ್ನು ಹಾಕಬೇಕು. ಸ್ವಲ್ಪ ಸರಿಯಾಗಿ ಫ್ರೈ ಆಗೋ ಮಟ್ಟ ಹಾಗೆ ಬಿಡಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ ಹಾಕಬೇಕು. ಹಂಗೆ ಎಲ್ಲ ಫ್ರೈ ಆಗೋ ಮಟ್ಟ ಸ್ವಲ್ಪ ಹಂಗೆ ಕೈಯಾಡ್ತಿರ್ಬೇಕು. ಹಾಗೆ ನಾವಿಲ್ಲಿ ಉಪ್ಪಿಟ್ಟಿನ ರವೆ ಎಷ್ಟು ತೊಗೊಂಡಿರ್ತೀವಿ ಅದರದ್ದು ಅಳತೆ ಪ್ರಕಾರ ನೋಡಿ ನಾವು ನೀರು ಹಾಕಬೇಕು. ಯಾಕಂದರೆ ಉಪ್ಪಿಟ್ಟು ಒಬ್ಬರು ಉದುರು ಇಷ್ಟಪಡ್ತಾರೆ, ಇನ್ನು ಕೆಲವೊಬ್ಬರು ಮೆತ್ತಗೆ ಇರಬೇಕಂತ ಇಷ್ಟಪಡ್ತಾರೆ. ಸೊ ಅದ್ರ ಮೇಲೆ ನೀವು ನೀರು ನೋಡಿ ಹಾಕಬೇಕು. ಈಗ ಉಪ್ಪಿಟ್ಟು ಸರಿಯಾಗಿ ಕುದಿ ಮಟನು ಹಂಗೆ ಬಾಯಿ ಮುಚ್ಚಿ ಇಡಬೇಕು. ಓಕೆ, ಈಗ ಬಿಸಿ ಬಿಸಿ ಅವರೆಕಾಳು ಉಪ್ಪಿಟ್ಟು ರೆಡಿ ಆಯಿತು. ಹಾಗೆ ಇದ್ರ ಜೊತೆ ಮೊಸರು ಇಲ್ಲ ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ಟೇಸ್ಟ್ ಅನಿಸ್ತೈತಿ. ಸೊ ನೀವು ಒಂದ್ಸರಿ ಮನೆಯೊಳಗೆ ಅವ್ರಿಕಾಳು ಉಪ್ಪಿಟ್ಟು ಮಾಡಿ ನೋಡ್ರಲ್ಲ ಹೆಂಗೆ ಅನಿಸ್ತೈತಿ ಅಂಥೇಳಿ. ಹಾಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಅವ್ರಿಕಾಳು ಉಪ್ಪಿಟ್ಟು ಹೆಂಗಾಗೈತೆ ಅಂಥೇಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ಬಾಯ್.